ಎಲ್ರಿಗೂ ಇವತ್ತು ನಿಪ್ಪಟ್ಟು ಹೇಗೆ ಮಾಡೋದಂತ ನೋಡೋಣ. ಅರ್ಧ ಕಪ್ಪಷ್ಟು ಹುರ್ಗಡ್ಲೆ, ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ಹುರ್ಕೊಂಡು ಚಿಪ್ಪೆ ತೆಗ್ದಿರೋವು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಇರಬೇಕು. ಇವಾಗ ಒಂದು ಬೌಲಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟು, ಇದೇ ಕಪ್ಪಲ್ಲೇ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಯಾವ ಕಪ್ ನೀವು ಎತ್ಕೊಂಡಿದ್ದೀರೋ ಅದೇ ಕಪ್ಪಲ್ಲೇ ಮೆಜರ್ಮೆಂಟ್ ಮಾಡ್ಕೊಳ್ಳಿ. 3 ಕಪ್ಪಷ್ಟು ಎತ್ಕೊಂಡಿದ್ದೀನಿ. ಇವಾಗ ನಾವು ಶೇಂಗಾ ಬೀಜನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡ್ರು, ಎಳ್ಳೊಂದು 2 ಸ್ಪೂನು, ಒಣ ಕೊಬ್ಬರಿ 2 ಸ್ಪೂನು, ಕರಿಬೇವು ಸಣ್ಣಕ್ಕೆ ಹೆಚ್ಕೊಂಡಿರೋದೊಂದು 2 ಸ್ಪೂನು, ಸಾಲ್ಟು ನಿಮ್ಮ ಟೇಸ್ಟಿಗೆ ತಕ್ಕಂಗೆ, ಖಾರದ ಪುಡಿ 2 ಸ್ಪೂನು, ಇವಾಗ ಜೀರಿಗೆ ಒಂದು ಅರ್ಧ ಸ್ಪೂನು, ಚಿಲ್ಲಿ ಫ್ಲೇಕ್ಸು ಅರ್ಧ ಸ್ಪೂನು, ಬಟರು 2 ಸ್ಪೂನ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಅರ್ಧ ಕಪ್ಪಷ್ಟು ಮೈದಾ ಎತ್ಕೊಂಡು ಒಂದು ಬಾಣಲೆಯಲ್ಲಿ ಹುರ್ಕೋಬೇಕು. ಉಗುರು ಬೆಚ್ಚದಾಗ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರಿಯೋದೇನು ಬೇಡ. ಆ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಈ ಥರ ಮುಷ್ಟಿ ಹಿಡಿದ್ರೆ ಈ ಥರ ಉಂಡೆಗೆ ಬರಬೇಕು. ಈ ಥರ ಇರಬೇಕು. ಇವಾಗ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಥರ ಇರಬೇಕು. ಇವಾಗ ಹಿಟ್ಟು ಈ ಥರ ಇರಬೇಕು. ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಕಾಯೋಕ್ಕೆ ಒಂದು ಬಟರ್ ಪೇಪರ್ ಮೇಲೆ ಸಣ್ಣ ಉಂಡೆ ಮಾಡಿಕೊಂಡು ತಟ್ಕೊಳ್ಳಿ. ತಟ್ಟಿ ಹಾಕಿ 2 ಕಡೆನೂ ಹಾಕಿದ್ರೆ ನಿಪ್ಪಟ್ಟು ರೆಡಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗೆ ಕಾಫಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸಬರು ಯಾರನ್ನ ನನ್ನ ಚಾನಲ್ ನೋಡಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.